ಸಿಂಹ ರಾಶಿ. ಸಿಂಹ ರಾಶಿಯವರ 9ನೇ ತಿಂಗಳ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ರವಿ ಗ್ರಹ ಬಂದು ನಿಮ್ ರಾಶಿಯಲ್ಲೇ ಇರ್ತಾನೆ. ನಿಮ್ಗೆ ರಾಶಿಯ ಹೆಂಗೆ ಅಂದ್ರೆ, ಸಿಂಹ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರುಗ್ರಹ ಇದ್ದ 5ನೇವನು 8ನೇವನು ಬಂದು 12ನೇ ಮನೆಯಲ್ಲಿ ಇದ್ದಾಗ ಹೆಂಗೆ ಅಂದ್ರೆ, ಸ್ವಲ್ಪ ವಿಪರೀತವಾದ ಖರ್ಚುಗಳು ಜಾಸ್ತಿ ಇರುತ್ತೆ. ಏನೋ ಒಂದಕ್ಕೆ ಅಂತಂದ್ರೆ, ಒಂದ್ ಮನೆಗಿರ್ಬೋದು, ಒಂದ್ ಹಾಸ್ಪಿಟಲ್ಗಿರ್ಬೋದು, ಅಥವಾ ಯಾವ್ದಕ್ಕಾದ್ರೂ ಸುಮ್ನೆ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ ಸಿಂಹ ರಾಶಿಯವರಿಗೆ. ಅದ್ರಲ್ಲೂ ಬಂದು ನಿಮ್ಗೆ ಹೆಂಗಪ್ಪ ಅಂದ್ರೆ, ನಿಮ್ ರಾಶಿಯಲ್ಲೇ ನಿಮ್ ರಾಶಿಯಾಧಿಪತಿ ಇರೋದ್ರಿಂದ ಸ್ವಲ್ಪ ಉತ್ತಮ ಅಂತಾನೆ ಹೇಳ್ಬೋದು. ಆದ್ರೆ 17ನೇ ತಾರೀಕು ನಂತರ ನಿಮ್ ರಾಶಿಯಿಂದ 2ನೇ ಮನೆಗೆ ಬರ್ತಾನೆ ರವಿ ಗ್ರಹ. ಬುಧ ಗ್ರಹ ನಿಮ್ಗೆ 2ನೇ ಮನೆಗೆ, 11ನೇ ಮನೆ ಅಧಿಪತಿ ಬಂದು 2ನೇ ಮನೆಗೆ ಬುಧ ಗ್ರಹ ಬಂದಾಗ, ನಿಮ್ಗೆ ಏನಾದ್ರೂ ದಶಾ ಭುಕ್ತಿಯಲ್ಲಿ ಬುಧ ಗ್ರಹನೇ ನಡೀತಾ ಇದೆ ಅಂದ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಹಣಕಾಸಿನಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿ ಆಗುವಂಥದ್ದು, ಕುಟುಂಬದಲ್ಲಿ ಏನೋ ಒಂದು ಒಳ್ಳೆ ಬಾಂಧವ್ಯ ಇರುವಂತದ್ದು, ಪ್ರತಿ ಒಂದು ಒಳ್ಳೇದೇ ಇರುತ್ತೆ. ಅದ್ರಲ್ಲೂ ರವಿ ಬುಧ ಎರಡು ಕೂಡ ನಿಮ್ಗೆ 2ನೇ ಮನೆಯಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಹಿಂಗೆ ಅಂತಂದ್ರೆ, ತುಂಬಾ ಅದರಿಂದ ಬೆನಿಫಿಟ್ಗಳು ಜಾಸ್ತಿ ಇರುತ್ತೆ. ಅದ್ರಲ್ಲಿ ದಶಾಭುಕ್ತಿ ಏನಾದ್ರು ರನ್ ಆಗ್ತಾ ಇತ್ತು ಅಂತಂದ್ರೆ, ಯಾರಿಗಾದ್ರೂ ಹಣ ಕೊಟ್ಟು ನೀವು ಟೈಟ್ ಆಗಿದ್ರು, ಗುರುಗ್ರಹ 12ನೇ ಮನೆಯಲ್ಲಿದ್ರು ಈ ಸಮಯದಲ್ಲಿ ಬರೋಂಥದ್ದು ಇರುತ್ತೆ ನಿಮ್ಗೆ. ಅದರಲ್ಲಿ ದಶಾಭುಕ್ತಿಯಲ್ಲಿ ಏನಾದ್ರೂ ನಿಮ್ಗೆ ಶನಿ ದಶಾ ನಡೀತಾ ಇದೆ, ಗುರು ದಶಾ ಭುಕ್ತಿ ನಡೀತಾ ಇದೆ ಅಂತಂದ್ರೆ ವಿಪರೀತವಾದ ಕಷ್ಟ ಇರುತ್ತೆ ನಿಮ್ಗೆ. ಹೆಂಗೆ ಅಂದ್ರೆ, 8ನೇ ಮನೆಯಲ್ಲಿ ಶನಿ ಗ್ರಹ ಇರ್ತಾನೆ. ಹೆಲ್ತ್ ಅಪ್ಸೆಟ್ ಆಗೋಂಥದ್ದು, ಇಲ್ಲ ದುಡ್ಡು ಯಾರಿಗೋ ಕೊಟ್ಟು ಕಳ್ಕೊಳ್ಳೋಂಥದ್ದು, ಇಲ್ಲ ಏನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋಂಥದ್ದು, ಯಾಕೆ ಈ ತರ ಏನಾದ್ರೂ ನಡೀತಾ ಇರುತ್ತೆ. ಆದ್ರೆ ದಶಾ ಭುಕ್ತಿ ನಿಮ್ ಗುರು ದಶಾನು ನಡೀತಾ ಇಲ್ಲ, ಶನಿ ದಶಾನು ನಡೀತಾ ಇಲ್ಲ ಅಂದ್ರೆ ಯಾವ್ದೇ ರೀತಿಯ ತೊಂದರೆ ಅಂತೂ ಇರಲ್ಲ ನಿಮ್ಗೆ. ಇನ್ನ 3ನೇ ಮನೆಯಲ್ಲಿ ಶುಕ್ರ ಗ್ರಹ ಇರ್ತಾನೆ. 3ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ, ನೀವು ಒಡಹುಟ್ಟಿದವ್ರು ಯಾರಾದ್ರೂ ಇತ್ತು ಅಂದ್ರೆ ಅವರಿಂದ ಒಂದ್ ಒಳ್ಳೆ ಬಾಂಧವ್ಯ ಇರುತ್ತೆ. ಅವ್ರ ಜೊತೆ ಒಂದು ಒಡನಾಟ, ಒಂದೊಳ್ಳೆ ಮಾತುಕತೆ ಆಡೋಂಥದ್ದು, ಸ್ನೇಹಿತರಿಂದ ಒಂದ್ ಒಳ್ಳೇದು, ಈ ತರ ಏನಾದ್ರೂ ಸಿಗುತ್ತೆ ನಿಮ್ಗೆ 3ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ರೆ. ಅದ್ರಲ್ಲಿ 4ನೇ ಮನೆ ಅಧಿಪತಿ ಕುಜಗ್ರಹ 11ನೇ ಮನೆಯಲ್ಲಿ ಇರೋದ್ರಿಂದ ಏನು ಅಂತಂದ್ರೆ, ನಿಮ್ಗೆ ಮನೆಯಲ್ಲಿ ಅಂತಂದ್ರೆ ಮನೆಗೆ ಏನಾದ್ರೂ ಒಂದು ವಸ್ತು ಖರೀದಿ ಮಾಡೋದು, ಏನೋ ಒಂದಿದ್ರು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಆದ್ರೆ ಮನೆ ಬದಲಾವಣೆ ಮಾಡ್ಬೇಕು ಅಂತಂದ್ರುನು ಆದಷ್ಟು ನೀವು 19ನೇ ತಾರೀಕು ಒಳಗೆ ಮನೇನ ಏನಾದ್ರೂ ಬದಲಾವಣೆ ಮಾಡೋಂಥದ್ದು, ಇಲ್ಲ ಏನಾದ್ರೂ ಜಾಗ ತಗೋಬೇಕು ಅಂತಿದ್ರೆ 19ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಕುಜಗ್ರಹ ಬಂದು 19ನೇ ತಾರೀಕು ನಂತರ 12ನೇ ಮನೆ ಅಂದ್ರೆ ನಿಮ್ಗೆ ಕಟಕ ರಾಶಿಗೆ ಬರ್ತಾನೆ. ನೀಚ ಸ್ಥಾನ ಅಂದ್ರೆ ಕುಜಗ್ರಹ ಬಂದು ನೀಚನಾಗ್ತಾನೆ. ಅವಾಗ ಯಾವ್ದೇ ಒಂದು ಭೂಮಿ ಖರೀದಿ ಮಾಡೋದು, ಮನೆ ಶಿಫ್ಟ್ ಮಾಡೋಂಥದನ್ನ ಮಾಡ್ಬೇಡಿ. ಅದೇನಿದ್ರು 19ನೇ ತಾರೀಕು ಒಳಗ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಇನ್ನು ಸಪ್ತಮದಲ್ಲಿ ರಾಹು ಗ್ರಹ ಇರ್ತಾನೆ. ನಿಮ್ಗೆ ರಾಹು 7ನೇ ಮನೆಯಲ್ಲಿ ಇದ್ರು ಕೂಡ 7ನೇವನು ಬಂದು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಏನಪ್ಪಾ ಅಂತಂದ್ರೆ, ಯಾರಿಗ್ ಮದ್ವೆ ಆಗಿರುತ್ತೆ ಅವ್ರಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇರುತ್ತೆ. ಶನಿ ದಶಾಭುಕ್ತಿ ಏನಾದ್ರು ನಡೀತಾ ಇತ್ತು ಅಂದ್ರೆ, ಅಥವಾ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಣ್ಣು ನೋಡೋದು, ಗಂಡು ನೋಡೋದು ಏನಾದ್ರು ಇತ್ತು ಅಂದ್ರೆ, ನಿಮ್ಗೆ ಅದು ಏನಪ್ಪಾ ಅಂತಂದ್ರೆ ಎಷ್ಟೇ ಹುಡುಕ್ತಾ ಇದ್ರು ಸಿಗುವಂತದ್ದು ಇರಲ್ಲ. ಯಾಕೆಂದ್ರೆ 7ನೇ ಮನೆ ಅಧಿಪತಿ ನಿಮ್ಗೆ 8ನೇ ಮನೆಯಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಎಲ್ಲ ಕಟ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ, ನಿಮ್ಗೆ ರಾಶಿಯಲ್ಲೇ ಕೇತು ಗ್ರಹ ಕೂಡ ಇರ್ತಾನೆ. ಎಲ್ಲ ಕಟ್ ಮಾಡೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಸ್ವಲ್ಪ ಶನಿನ ಆರಾಧನೆ ಮಾಡೋದು ಉತ್ತಮ ಅಂತಾನೆ ಹೇಳ್ತೀನಿ. ಇದಿಷ್ಟು ಒಂದು ಸಿಂಹ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ನೀವು ಪ್ರತಿ ಶನಿವಾರ ಬಂದು ನೀವು ಆಂಜನೇಯನ ದೇವಸ್ಥಾನಕ್ಕೆ ತುಂಬಾ ಹೋಗ್ತಾ ಬನ್ನಿ. ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಕೊಟ್ಟು ಬರೋಂಥದ್ದು, ತುಳಸಿ ಕೊಟ್ಟು ಬರೋಂಥದ್ದು ಮಾಡಿದಾಗ ನಿಮ್ಗೆ ಆ ಶನಿ ದಶಾಭುಕ್ತಿ ಏನಾದ್ರು ನಡೀತಾ ಇತ್ತು, ಅಥವಾ ನಿಮ್ಗೆ ಏನೋ ಒಂದು ಲಾಸಸ್ ಆಗ್ತಾ ಇದೆಯೋ ಅದೆಲ್ಲ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಬಂದು ಸಿಂಹ ರಾಶಿಯವರ ಮಾಸ ಭವಿಷ್ಯ.